ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ಹಟ್ಟಿಕೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ, ಸ್ಕಿಪ್ ಮಾಡಿದೆ ನೋಡ್ರಿ. ಈಗ ಕೃಷ್ಣ ಜನ್ಮಾಷ್ಟಮಿ ಮುಗೀತು, ಇನ್ನು ಬರೋದು ಅಮಾವಾಸ್ಯೆ ತಕ್ಷಣ ಗಣಪತಿ ಹಬ್ಬ ಭಾದ್ರಪದ. ಈಗ ಗಣಪತಿ ಭೂಲೋಕಕ್ಕೆ ಬಂದಾಗ ಅವನಿಗೆ ಅನಿಸ್ಬೇಕು ನಾನು ಸ್ವರ್ಗಕ್ಕೆ ಬಂದಿದ್ದೆ ನಾನು ಅಂತ. ಹಂಗೆ ಅವನಿಗೆ ಸ್ವಾಗತ ಮಾಡಿರಿ. ಅಂದರೆ ಇಲೆಕ್ಟ್ರಿಕ್ ಲೈಟಿನ ಸರ ಆಯಿತು, ತೋರಣ ಆಯಿತು, ಹೂವಿಂದು ಡೆಕೋರೇಷನ್ನು ಏನೇ ಇದ್ರೂ ಚೆನ್ನಾಗಿ ಮಾಡಿ ಅವನು ಖುಷಿಯಾಗಿ ಮತ್ತೆ ಅವನು ಮರಳಿ ಹೋಗಿ ನೆಕ್ಸ್ಟ್ ಇಯರ್ ಮತ್ತೆ ಬಂದಿರಬೇಕು. ಗಣಪತಿ ಬಪ್ಪ ಮೋರೆಯ ಪುಡ್ಚ ವರ್ಷಿ ಲೌಕರ್ಯ ಹಾಗೆ. ಅದಕ್ಕೋಸ್ಕರ ಈಗ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ. ಇದು ಸ್ಟೀಲಿನ ತಟ್ಟೆ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬೆಳ್ಳಿದು, ತಾಮ್ರ, ಹಿತ್ತಾಳಿ ಯಾವುದಾದ್ರೂ ತೊಗೋಬೋದು. ಚಿಕ್ಕದು ತೊಗೊಂಡಿದ್ದೀನಿ, ನಿಮಗೆ ಬೇಕಂದ್ರೆ ದೊಡ್ಡದು ತೊಗೋಬೋದು. ಇದು ನೋಡಿರಿ, ಸ್ವಲ್ಪ ಇದನ್ನು ಹಿಂಗೆ ಮಾಡ್ಕೋತೀನಿ. जय चिदंबर माझा स्वामी, जय चिदंबर माझा स्वामी, शंखचक्रधर अंतर्यामी, शंखचक्रधर अंतर्यामी, जय चिदंबर माझा स्वामी, जग प्रतिपालक माझा स्वामी, विष्णु चतुर्भुज अंतर्यामी, जय चिदंबर माझा स्वामी, जय चिदंबर माझा स्वामी, शंखचक्रधर अंतर्यामी, शंखचक्रधर अंतर्यामी, जय चिदंबर माझा स्वामी. ಸ್ವಲ್ಪ ಬಿಸಿ ಆಗ್ತದದು. ಸಪೋಸ್ ಭಾಳ ಬಿಸಿ ಆಗ್ತದಂದರೆ ಸ್ಟೀಲಲ್ಲ, ಜಾಸ್ತಿ ಬಿಸಿ ಆಗಿಬಿಡ್ತದೆ ಬೇಗ. ಅದಕ್ಕೆ ಹಿಂಗೆ ಹಿಡ್ಕೋಬೇಕದು. ಒಂದು ಇದನ್ನು ಪಕ್ಕಡ ಹಿಡ್ಕೊಂಡು ಹಿಂಗೆ ಹಿಡ್ಕೊಡ್ರಿ, ಆಮೇಲೆ ಅಡ್ಜಸ್ಟ್ ಮಾಡೋಣ ಅಂತ. ಈಗ ನೋಡಿರಿ, ಹಿಂಗೆ ಆಗ್ತಾಯಿದೆ, ಕಲರು ಬ್ಲ್ಯಾಕ್ ಆಗ್ತಾಯಿದೆ ನೋಡಿರಿ ಪ್ಲೇಟ್. ಈತನೀಗ ಚಿದಂಬರೇಶನೋ, ಈತನೀಗ ವಾಸುದೇವನು, ಈತನೀಗ ಚಿದಂಬರೇಶ, ಈ ಸಮಸ್ತ ಭಕ್ತರೊಡೆಯ, ಬಿದಗಿ ಚಂದ್ರನಂತೆ ಹೊಳೆವ, ಈತನೀಗ ಚಿದಂಬರೇಶನು, ಈತನೀಗ ವಾಸುದೇವನು. ಮಾತೆ ಲಕ್ಷ್ಮೀ ಉದರದಿಂದ ಜನಿಸಿ ಬಂದ ದಿವ್ಯ ಜ್ಯೋತಿ, ಮಾತೆ ಲಕ್ಷ್ಮೀ ಉದರದಿಂದ ಜನಿಸಿ ಬಂದ ದಿವ್ಯ ಜ್ಯೋತಿ, ಬಗೆ ಬಗೆಯ ಲೀಲೆಯನ್ನು ತೋರುತ್ತ ಭಕ್ತರ ಮನವನ್ನು ತಣಿಸುತ್ತ,
ಈತನೀಗ ಚಿದಂಬರೇಶನು, ಈತನೀಗ ವಾಸುದೇವನು. ಅಡಿಕೆ ಬೆಟ್ಟದಲ್ಲಿ ನಿಂತ ಸಾಲಿಗ್ರಾಮವಾಗಿ, ಅಡಿಕೆ ಬೆಟ್ಟದಲ್ಲಿ ನಿಂತ ಸಾಲಿಗ್ರಾಮವಾಗಿ, ಮಡಿದ ಮಗುವ ನಲಿದು ತಂದೆ ತಾಯಿಗಳ ಮನವ ತಣಿಸಿ ಜಗವ ತುಂಬಿ ಮೆರೆಯುತ್ತಿರುವ ಈತನೀಗ ಚಿದಂಬರೇಶನು, ಈತನೀಗ ವಾಸುದೇವನು, ಈತನೀಗ ಚಿದಂಬರೇಶ, ಈ ಸಮಸ್ತ ಭಕ್ತರೊಡೆಯ. ಬಿದಗಿ ಚಂದ್ರನಂತೆ ಹೊಳೆವ ಈತನೀಗ ಚಿದಂಬರೇಶನು, ಈತನೀಗ ವಾಸುದೇವನು. ಈಗ ನೋಡ್ರಿ ಮುಗಿಲಿಕ್ಕೆ ಬಂದದಿದು. ಇಲ್ಲಿ ನೋಡ್ರಿ ಎಷ್ಟಾಗಿದೆ ನೋಡ್ರಿ, ಇನ್ನೊಂದು ಸ್ವಲ್ಪ ಆಗಬೇಕಾಗಿದೆ. ನೀವು ಬೋರ್ ಆಗ್ತೀರ ಅಂತ ನಾನು ಏನಾರ ಇದು ಮಾಡ್ತಿರ್ತೇನೆ ನೋಡುವ. ಚಿದಂಬರ ಮಹಿಮೆ ಅದನ್ನು ನೀವು ಚರಿತ್ರೆ ಓದ್ರಿ, ಚಿದಂಬರ ಮಹಿಮೆ ಎಲ್ಲ ತಿಳಿಯುತ್ತದೆ. ಅವರು ಅಭಂಗನೂ ಚೆನ್ನಾಗಿವೆ, ಎಲ್ಲ ಅಭಂಗದ ಪುಸ್ತಕ ಸಿಗ್ತದೆ, ನೀವು ನೋಡಿಕೊಂಡು ಹಾಡು ಹೇಳ್ಬೋದು ಅದನ್ನ. ವಾವ್, ಚಂದತ್ ನೋಡ್ರಿ ಪ್ಲೇಟು. ಧನ್ಯ ದಿವಸ आजचा, धन्य दिवस आजचा, आला स्वामी कैलासीचा, आला स्वामी कैलासीचा. ಹೋತ್ ಸ್ವಲ್ಪ ನಂದು ಇವತ್ತು ಯಾಕೋ ಸೌಂಡು ಖರಾಬಾಗಿದೆ, ನಂದು ಆವಾಜ್ ಖರಾಬಾಗಿದೆ ಇವತ್ತು. ಏನೋ ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ, ಅದಕ್ಕೆ ಆವಾಜೆಲ್ಲ ಖರಾಬಾಗಿದೆ. धन्य दिवस आजचा, आला स्वामी कैलासीचा, आला स्वामी कैलासीचा. धन्य दिवस आजचा, महिमा वर्णू त्या तेच, अवतार तो जगदीश, अवतार तो जगदीश. धन्य दिवस आजचा. ನೋಡ್ರಿ ಮತ್ತೆ ಹೋತು ಸೌಂಡ್, ಸಾರಿ ನಿಮಗೆಲ್ಲ ಡಿಸ್ಟರ್ಬ್ ಆಗ್ತಿರ್ಬೋದು. ಸ್ವಲ್ಪ ಇವತ್ತೇನೋ ಟೈರ್ಡ್ ಆದಂಗಾಗಿದೆ, ಒಂದು ಸ್ವಲ್ಪ ನನ್ನದು ಹೆಲ್ತೂ ಸರಿ ಇಲ್ಲ. ಮತ್ತು ನೀವು ವೇಟ್ ಮಾಡ್ತಿರ್ತೀರಿ ನನಗೋಸ್ಕರ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಡಾಕ್ಟ್ರ್ ಅಂದರು ಇವತ್ತು ರೆಸ್ಟ್ ಮಾಡಿರಿ, ಏನು ಕೆಲಸ ಮಾಡಬೇಡ್ರಿ ಅಂದ್ರಿ. ಯಾರು ಮಾಡಬೇಕು ಕೆಲಸ? ನಾವು ಮಾಡಲಿಲ್ಲ ಅಂದ್ರೆ ಡಾಕ್ಟ್ರು ಹೇಳ್ತಾರೆ ಅವರು. ಅದಕ್ಕೋಸ್ಕರ
ನೋಡಿರಿ ಎಷ್ಟು ಚೆಂದಾಗಿದೆ ಇದು ಪ್ಲೇಟು. ತೋರಿಸ್ತೇನೆ ನಿಮ್ಗೆ. ಬೋರ್ ಮಾಡ್ಕೋಬೇಡ್ರಿ, ಸ್ವಲ್ಪ ಪೇಷನ್ಸ್ಲಿ ನೋಡಿರಿ. ಕೆಲವು ಜನಕ್ಕೆ ಹೆಂಗಾಗ್ತದೆ, ಫಟಾಫಟ್ ನೋಡಬೇಕು, ಫಟಾಫಟ್ ಇಟ್ಬಿಡ್ಬೇಕು, ಹಿಂಗೆ ಅನ್ನಿಸ್ತಿರ್ತದೆ. ಹಾಗಲ್ಲ, ಅದು ಎಲ್ಲದಕ್ಕೂ ಒಂದೊಂದು ಕಲಾ ಇರ್ತದೆ. ಆ ಕಲಕ್ಕೆ ಮತ್ತು ನೀವು ಇದನ್ನು ವ್ಯಾಲ್ಯೂ ಕೊಡಬೇಕು. ಒಮ್ಮೆ ಮಾಡು ಅಂದರೂ ಆಗೋದಿಲ್ಲ ಅದೆಲ್ಲ. ಇದೆಲ್ಲ ಮುಗಿಬೇಕಲ್ಲ ಹಿಂಗೆಲ್ಲ ಪ್ರೊಸೀಜರು. ಅಲ್ಲಿ ತನಕ ಅದು ಕಲರ್ ಬರೋದಿಲ್ಲ ರೀ. ಆಮೇಲೆ ಯಾರೇ ಒಂದು ಏನೋ ಮಾಡ್ತಿದ್ರು, ಚಿಕ್ಕ ಮಕ್ಕಳಾಯ್ತು, ಏನೋ ಒಂದು ಡ್ರಾಯಿಂಗ್ ತೆಗಿಲಿ, ಏನಾದ್ರು ಮಾಡಲಿ, ನೀವು ಒಂದು ಸ್ವಲ್ಪ ಅದಕ್ಕೆ ಸ್ಕೋಪ್ ಕೊಡಬೇಕು. ಎಲ್ಲರಿಗೂ ಆಯ್ತು. ಈಗ ನಾನಾದರೂ ಮಾಡ್ತಿದ್ದೀನಿ, ನೀವು ಸ್ಕೋಪ್ ಕೊಟ್ಟರೆ, ಯಾಕಂದರೆ ಅದು ಹಿಂದೆ ಮೆಹನತ್ತಿರ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಎಲ್ಲ. ಮಾಡೋದು ಭಾಳ ಕಷ್ಟ, ಮಾತಾಡೋದು ಭಾಳ ಈಸಿ ಇದೆ ರೀ. ಹಂಗಿರ್ತದೆ ಯಾವಾಗಲೂ, ಯಾವುದೇ ವಿಷಯ ಆಯ್ತು. ಲೈಫ್ನಲ್ಲಿ ಕಷ್ಟ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅದು ಕಷ್ಟ ಮಾಡೋದು ಭಾಳ ಕಷ್ಟ, ಆದರೆ ಈ ಮಾತಿನಲ್ಲಿ ಹೇಳೋದು ತುಂಬ ಈಸಿ. ಈಗ ನೋಡಿರಿ ಆಯಿತು. ವಾವ್, ನೋಡಿರಿ ಫುಲ್ಲಾಗಿದೆ ನೋಡಿರಿ. ಈಗ ಎಲ್ಲೆಲ್ಲಿ ಬ್ಲ್ಯಾಂಕ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ಫಿಲಪ್ ಮಾಡ್ಕೊಳ್ಳೋಣಂತ. ಇದು ಬಿಸಿಯಾಗಿದೆ ಪ್ಲೇಟು. ಸ್ಟೀಲಿನ ಪ್ಲೇಟಲ್ಲ, ಬೇಗ ಬಿಸಿ ಆಗಿಬಿಡ್ತದೆ. ಅದಕ್ಕೆ ನೋಡಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಡ್ರಿ. ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ, ಏನಾದರೂ ಕ್ಯಾಂಡಲ್ ಎಳಿತಾರೆ, ಅವರೆಲ್ಲ ಮಲ್ಕೊಂಡ್ಮೇಲೆ ಮಾಡಬೇಕು. ಇಲ್ಲಾಂದರೆ ಎಲ್ಲರೂ ಸ್ಕೂಲಿಗೆ ಅದು ಹೋಗಿರ್ತಾರಲ್ಲ, ಆವಾಗ ಮಾಡಬೇಕು ಅಷ್ಟೇ. ನೀವು ಯಾವುದೇ ಫಂಕ್ಷನಿಗೂ ಕೂಡ ಇದು ಹಿಂಗೆ ಮಾಡಿದರೆ ಬರ್ತದೆ. ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ ಏನಂತ. ಇದರೊಳಗೆ ಒಂದು ಸ್ವಲ್ಪ ಡಿಸೈನ್ ಮಾಡೋಣಂತ ನಾವೀಗ. ಇದಕ್ಕೇನಂತಾರೆ, ತಟ್ಟೆ, ಆರತಿ ತಟ್ಟೆ ಅಂತಾರೆ ಇದು ಡೆಕೋರೇಷನ್. ಓಕೆ, ಇನ್ನು ನೋಡಿರಿ ಫುಲ್ಲಾಗಿದೆ ನೋಡಿರಿ. ಇದು ಕ್ಯಾಂಡಲ್ ಬಂದ್ ಮಾಡಿಬಿಡ್ತೀನಿ, ಸಾಕು. ಓಕೆ, ಮಸ್ತಾಗಿದೆ ನೋಡಿರಿ. ಹೌದಾ, ಕಾಣ್ತದಲ್ಲ, ಬಿಸಿ ಅದ ತಾಟು. ಈಗ ನೋಡಿರಿ, ಇದರಲ್ಲಿ 2 ಕಡ್ಡಿ ಇದೆ. ಇದು ಎರಡೂ ಸೇಮ್ ಥಿಕ್ನೆಸ್ ಇದೆ. ಇದು ಅಷ್ಟೇ ಥಿಕ್ಕಿದೆ, ಇದು ಅಷ್ಟೇ ಥಿಕ್ಕಿದೆ. ನಿಮಗೆ ಇನ್ನೊಂದು ಕಡ್ಡಿ ತೋರಿಸ್ತೀನಿ, ಮಾಚಿಸ್ನಲ್ಲಿದ್ದು. ಇದು ಒಂದು ಕಡ್ಡಿ ಇದೆ. ಇದು ಜಾಸ್ತಿ ಅಂದರೆ ಇದು ತುಂಬ ತೆಳ್ಳಗಿದೆ. ಇದು ಥಿಕ್ನೆಸ್ ಜಾಸ್ತಿ ಇದೆ ಇದಕ್ಕೆ. ಹೌದಾ, ಅದಕ್ಕೆ ನಿಮಗೆ ಯಾವ್ದು ಬೇಕು ಅದು ನೀವು ಡಿಸೈನ್ ಮಾಡಲಿಕ್ಕಾದ್ರೆ, ನಿಮಗೆ ಹೆಂಗೆ ಅಗದಿ ನಾಜೂಕ್ ಬೇಕಂದರೆ ಇಂಥದ್ರಲ್ಲಿ ಮಾಡಬೇಕು. ಸ್ವಲ್ಪ ದಪ್ಪ ಮುಡಿ ಮೇಲೆ ಬೇಕಂದ್ರೆ ಇದನ್ನು ಮಾಡ್ಬೋದು. ಈಗ ನಾನು ನಿಮಗೆ ತೆಳ್ಳಂದ್ರಲ್ಲಿ ಮಾಡಿ ತೋರಿಸೋಂಗಿಲ್ಲ, ಯಾಕಂದ್ರೆ ದಪ್ಪದಲ್ಲೇ ಮಾಡ್ತೀನಿ. ಯಾಕಂದ್ರೆ ವಿಡಿಯೋದಲ್ಲಿ ಕಾಣೋದಿಲ್ಲ ಅದೆಲ್ಲ ಜಾಸ್ತಿ. ಈಗ ನೋಡಿರಿ, ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಪೇಷನ್ಸ್ನೇ ನೋಡಿರಿ, ಕಾಣ್ತದ. ತಾಟು ಬಿಸಿ ಇದೆ ಒಂದು ಸ್ವಲ್ಪ. ನಿಮಗೆ ಫ್ರೀ ಹ್ಯಾಂಡ್ ಯಾವುದಾದ್ರೂ ಬರ್ತಿದ್ರೂ ಡಿಸೈನ್ ಮಾಡ್ಬೋದು.
ಇವು ಮಕ್ಕಳದು ಬಡ್ಡೆ ಇರ್ತದೆ ನೋಡ್ರಿ, ಅವಾಗೂ ಹಿಂಗೆ ತಟ್ಟಿ ಇದು ಡೆಕೋರೇಟ್ ಮಾಡ್ಬೋದು ನೀವು. ಇನ್ನೂ ಇದು ಚೆಂದಾಗಿ ಮಾಡೋಣ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಕಾಣ್ತದಲ್ಲ, ನೋಡಿರಿ ಇದನ್ನ. ನಾಜೂಕಾಗಿ ಮಾಡಬೇಕಾಗ್ತದೆ ಇದು, ಜಾಸ್ತಿ ಗಡಿಬಿಡಿ ಮಾಡ್ಕೊಂಡು ನಡೆಯೋದಿಲ್ಲ. ಸ್ವಲ್ಪ ಸೌಂಡ್ ಬರ್ತದೆ ನೋಡ್ರಿ ಕಡ್ಡಿ ಎಳೆ ಮುಂದೆ. ನೀವು ಬೆಳ್ಳಿ ತಟ್ಟಿನಲ್ಲಿ ಮಾಡಿರಿ, ಚೆಂದ ಆಗ್ತದೆ. ಇನ್ನು ಸ್ಟೀಲಿಂದ್ರೂ ನಡೀತದ, ಏನಾಗೋದಿಲ್ಲ ಸ್ಟೀಲಿಂದ ಮಾಡಿದ್ರು. ಆದರೆ ಭಾಳ ಪೇಷನ್ಸ್ಲೇ ಮಾಡಬೇಕು. ಇದು ನೋಡಿರಿ, ಸ್ವಲ್ಪ ಹಿಂಗೆ ಬ್ಲ್ಯಾಕ್ ಬಂತಂದ್ರೆ ಸ್ವಲ್ಪ ಸೈಡ್ಗೆ ಹಿಂಗೆ ತಕ್ಕೊಡ್ರಿ, ಹಿಂಗೆ. ಹಾಂ, ಅಂದರೆ ಡಿಸೈನ್ ಕಾಣ್ತದೆ ನೋಡಿರಿ. ಹೌದಾ? ಈಗ ನೀವು ಇದೇನು ಮಾಡಬೇಕು, ಪಿಕಾಕ್ ಅಂತ ಮಾಡಬೇಕಿದು ನಿಮಗೆ. ಸ್ವಲ್ಪ ಪೇಷನ್ಸ್ಲೇ ನೋಡಿರಿ, ನಾನು ನಿಮಗೆ ತೋರಿಸ್ತೇನೆ. ಈಗ ಕಾಣ್ತಿರ್ಬೋದು ನಿಮಗೆ, ನೋಡಿರಿ. ಹೌದಾ? ಸ್ವಲ್ಪ ನಾನು ತಳಗೆ ಇಟ್ಕೊಂಡೇ ಮಾಡ್ತೀನಿ, ಅಂದ್ರೆ ಅಂದಾಜು ಬರ್ತದೆ ನನಗೆ. ಇದು ನೋಡಿರಿ, ಗಣಪತಿ ಹಬ್ಬಕ್ಕೆ ಒಂದು ಮರಾಠಿದೊಂದು ಸಾಂಗ್ ಇದೆ. ಅಂದ್ರೆ ಅದನ್ನು ಅವತ್ತಿನ ದಿವಸ ಎಲ್ಲರೂ ಹೇಳ್ಬೋದು ಅದನ್ನ. ಆಮೇಲೆ ಸಣ್ಣ ಹುಡುಗರು ಹೇಳ್ಬೋದು ಅದನ್ನು. ಮರಾಠಿಯಲ್ಲಿದೆ ಒಂದು ಸ್ವಲ್ಪ, ಅದಕ್ಕೋಸ್ಕರ ಅದನ್ನ ಹೇಳಬೇಕು ಅಂತ ವಿಚಾರ ಮಾಡಿದ್ದೀನಿ. ನಿಮಗೆ ಮರಾಠಿ ಹೇಳಿದ್ರೆ ನಡೀತದೋ ಇಲ್ಲೋ ಅದನ್ನ ಕಮೆಂಟ್ಸ್ ಮಾಡಿ ಹೇಳ್ರಿ ನನಗೆ. ಈಗ ನೋಡಿರಿ ಇದು, ಹೌದಾ? ಇದು ಬಂತು ನೋಡಿರಿ, ಹೌದಾ? ಕಾಣ್ತದಲ್ಲ? ಈಗ ನಿಮ್ಗೆ ಹೆಂಗೆ, ಈಗ ಬಾರ್ಡ್ರ್ ಹೆಂಗೆ ಮಾಡ್ಕೋಬೇಕು ನೋಡಿರಿ. ನಿಮ್ಗೆ ಯಾವ ಡಿಸೈನ್ ಬೇಕು ಅದು ಮಾಡ್ಕೋಬೋದು. ಹೌದಾ? ಈಗ ನೋಡಿರಿ, ಹೌದಾ? ಈಗ ಇದನ್ನ ಮೇಲೆ ಇನ್ನೊಂದು ಸೆಕೆಂಡ್ ಲೈನ್ ಎಳಿಬೇಕು ನೋಡಿರಿ, ಭಾರಿ ನಾಜೂಕ್ನಿಂದ ಎಳಿಬೇಕದು. ಇದು ಕಡ್ಡಿ ಯಾಕೋ ಒಂದು ಸ್ವಲ್ಪ ಸೊಟ್ಟಾಯ್ತು ನೋಡಿರಿ, ಸರಿ ಅಂತ ತಗೋಬೇಕು.
ಇಲ್ಲಾಂದ್ರೆ ಪ್ಲಾಸ್ಟಿಕ್ಕಿನ ಕಡ್ಡಿ ಇದ್ದರೂ ನಡೀತದೆ, ಅದಕ್ಕೇನು ಆಗೋದಿಲ್ಲ. ಕಾಲೇಜ್ಗೆ ಹೋಗೋ ಹುಡುಗಿಯರು, ಸ್ಕೂಲ್ಗೆ ಹೋಗೋ ಹುಡುಗಿಯರಿದ್ರೆ ಮನೆಯಲ್ಲಿ ಹೆಣ್ಣು ಹುಡುಗರಿದ್ರೆ ಮಾಡ್ತಾರೆ ನೋಡ್ರಿ. ಹಿಂಗೆ ಗಂಡು ಹುಡುಗರಿದ್ರೆ ಏನು ಮನೆಯೊಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರೇನೋ ಇಂಟ್ರೆಸ್ಟ್ ಕೊಡೋದಿಲ್ಲ. ಕೆಲವು ಮಾತ್ರ ಹುಡುಗರು, ಗಂಡು ಹುಡುಗರು ಎಲ್ಲದರಲ್ಲೂ ಇಂಟ್ರೆಸ್ಟಿಂಗ್ ಇರ್ತಾರೆ. ಇನ್ನು ಕೆಲವರು ಬರೋ ಈಗಂತೂ ಮೊಬೈಲ್ ಅಲ್ಲ, ಹೀಗಾಗಿ ಅವ್ರಿಗೇನು ಬೇಕಾಗೋದಿಲ್ಲ. ಇದು ನೋಡ್ರಿ, ಕಾಣ್ತದಲ್ಲ? ಈಗ ಇದ್ರೊಳಗೆ ಮತ್ತೆ ಡಿಸೈನ್ ಮಾಡ್ಕೋಬೋದು ನಾವು. ನಿಮಗೇನು ಐಡಿಯಾ ಬರುತ್ತಲ್ಲ ಹಾಗೆ ನೀವು ಡಿಸೈನ್ ಮಾಡ್ಬೋದು. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಿಲ್ಲ. ಸ್ವಲ್ಪ ಪೇಷನ್ಸ್ಲೆ ನೋಡ್ರಿ. ಇದನ್ನು ಎಂಡ್ ಮಾಡಿದ ಮೇಲೂ ಬೇರೆ ಥರ ಒಂಥರ ನಾವು ಡಿಸೈನ್ ಮಾಡೋಣ ಅಂತಿನ್ನು. ಎಂಡ್ವರೆಗೆ ನೋಡ್ರಿ, ಯಾಕಂದ್ರೆ ಅವತ್ತಿನ ದಿವಸ ಯಾವತ್ತು ಗಣಪತಿ ಕೂಡಿಸ್ತೀರಲ್ಲ, ಆಮೇಲೆ 5 ದಿವಸ ಪೂಜೆ ಮಾಡ್ತೀರಿ ನೋಡ್ರಿ. ಸಾಯಂಕಾಲ ಆರತಿ ಎಲ್ಲರೂ ಅಕ್ಕಪಕ್ಕದವ್ರು ಎಲ್ಲರೂ ಬಂದು ಆರತಿ ಗೀರ್ತಿ ಮಾಡ್ತೇವಲ್ಲ, ಅವತ್ತಿನ ಅವಾಗ ಮಾಡ್ಬೇಕು. ಇದನ್ನು ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಇದ್ರ ಮೇಲೆ ತುಪ್ಪದ ಬತ್ತಿ ನೀಲಾಂಜನ ಅಥವಾ ಎಣ್ಣೆ ಬತ್ತಿ ನೀಲಾಂಜನ ಅದು ಇಟ್ಕೋಬೋದು. ಈಗ ನಾನು ನಿಮಗೆಲ್ಲ ಮಾಡಿ ತೋರಿಸ್ತೇನಂತ. ಕೆಲವು ಮಂದಿಗೆ ಗೊತ್ತಿಲ್ಲ, ಕೆಲವು ಜನಕ್ಕೆ ಗೊತ್ತಿದ್ದರೂ ಇರ್ಬೋದು. ಇದೆಲ್ಲ ಹೆಂಗೆ ಮಾಡಬೇಕು, ಡೆಕೋರೇಷನ್ನು, ಆರತಿ ಅಂದರೆ ಹೆಂಗೆ ಮಾಡಬೇಕು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದು ತಾಟ ಬಿಸಿ ಇಲ್ಲ ನೋಡ್ರಿ, ಆರು ಹೋಯ್ತು. ಈಗ ಕೈಯಲ್ಲಿ ಹಿಡ್ಕೊಬೋದು. ಆಗಲೇ ಭಾಳ ಬಿಸಿ ಆಗಿಬಿಟ್ಟಿತ್ತು, ಕೈಲಿ ಹಿಡ್ಕೊಂಬಿಟ್ರೆ ಕೈ ಸುಡ್ಲಿಕ್ಕತ್ತಿತ್ತದು. ಯಾವಾಗಲೂ ಒಂದು ಸ್ವಲ್ಪ ಡ್ರಾಯಿಂಗದ ಪ್ರಾಕ್ಟೀಸ್ ಇರಬೇಕು. ಅಂದರೆ ಏನಾಗ್ತದೆ, ಇಂಥವೆಲ್ಲ ಡಿಸೈನ್ ಬೇಗ ಮಾಡ್ಲಿಕ್ಕೆ ಬರ್ತದೆ. ನೋಡ್ರಿ, ಯಾರ್ಯಾರ ಮನೆಯೊಳಗೆ 5 ದಿವ್ಸ ಗಣಪತಿ ಇರ್ತಾನೆ, ಯಾರ್ಯಾರ ಮನೆಯೊಳಗೆ 1.5 ದಿವ್ಸ ಗಣಪತಿ ಇರ್ತಾನೆ, ಇನ್ನು ಕೆಲವು ಮನೆಯೊಳಗೆ 7 ದಿವ್ಸ ಗಣಪತಿ ಇರ್ತಾನೆ. ಆಮೇಲೆ ಇನ್ನೊಂದಿಷ್ಟು ಮಂದಿ ಮನೆಯೊಳಗೆ ಅನಂತ ಚತುರ್ದಶಿ ಅಂದ್ರೆ 11 ದಿವಸ. ನೋಡ್ರಿ, ಹೌದಾ? ಹೆಂಗಾಯ್ತು ನೋಡ್ರಿ ಇದು. ಈಗ ನೀವು ಬೇಕಂದ್ರೆ ಸಣ್ಣದು ಕಡ್ಡಿ ತೊಗೊಂಡು ಮಾಡ್ಬೋದು. ಇದ್ರದ್ದು ಒಂದು ಸ್ವಲ್ಪ ಟ್ರೈ ಮಾಡಿರಿ, ಈಗ ಮತ್ತು ಅದೊಂದೇ ತೋರಿಸಿದ್ರು ಅಂತ ಆಗೋದು ಬೇಡ. ಈಗ ನೋಡ್ರಿ, ಇದು ಹೌದಾ? ಕಾಣಿಸ್ತದಲ್ಲ ನಿಮಗೆ? ಹಿಂಗೆ ಡಿಸೈನ್ ಮಾಡ್ಕೋತ ಹೋಗ್ರಿ. ಇನ್ನೂ ಇದನ್ನು ಚೆಂದಾಗಿ ಮಾಡಲಿಕ್ಕೆ ಇದು ಕಡ್ಡಿ ನೋಡ್ರಿ ಚೆಂದ ಬರ್ಲಿಕ್ಕತ್ತದ. ಅವು ಮಾಚಿಸ್ ಕಡ್ಡಿ ಒಂದು ಸ್ವಲ್ಪ ಸ್ಕ್ವೇರ್ ಇರ್ತಾವಲ್ಲ, ರೌಂಡ್ ಇರೋದಿಲ್ಲ ಅದು, ಅದಕ್ಕೆ ಹಂಗೆ ಆಗ್ತದೆ. ಗಣಪ ಖುಷಿಯಾಗಿರ್ಬೇಕು ನೋಡ್ರಿ. ಈಗ ನಾವು ಹಿಂಗೆ ಮಾಡ್ಕೋತ ಹೋದ್ರೆ ನಮ್ಮ ಮಕ್ಕಳಿಗೂ ಗೊತ್ತಾಗ್ತದೆ. ಇಲ್ಲಾಂದ್ರೆ ಅದು ರೆಡಿಮೇಡದ್ದು ಏನು ಬಲ್ಬ್ನ ಅಂಥವೇ ಇದು ಬಂದವೀಗ ನೀಲಾಂಜನ, ಅದ್ರೊಳಗೆ ಬಲ್ಬ್ ಎಣ್ಣೆ ಗಿಣ್ಣೆ ಏನು ಹಾಕೋದಿಲ್ಲ, ಬಲ್ಬ್ ಟೈಪ್ ಇರ್ತದೆ, ಅದು ವಯರ್ ಇರ್ತದೆ. ಆಮೇಲೆ ಗಣಪತಿ ಮುಂದೆ ಅದು ಎಣ್ಣೆ ಗಿಣ್ಣೆ ಚಲ್ತದ, ಅವೆಲ್ಲ ಏನದು ಹೊಲಸಾಗ್ತದೆ ಅಂಥೇಳಿ ಕೆಲವು ಜನ ಈ ಕಡೆ ಬಾಂಬೆ ಪುಣೆ ಮಂದಿ ಹಂಗೆ ಮಾಡ್ತಾರೆ.
ಏನು ಮಾಡ್ತಾರೆ, ಬಲ್ಬ್ ಟೈಪ್ ಇದು ಬತ್ತಿ ಇರ್ತದೆ, ಅದು ಅದ್ರಾಗ ಎಣ್ಣೆ ಇರಂಗಿಲ್ಲ, ಬತ್ತಿ ಇರಂಗಿಲ್ಲ, ಕಾಟನ್ ಗಿಟನ್ ಏನಿರಂಗಿಲ್ಲ. ಅದು ಸಣ್ಣದೊಂದು ಅಗ್ದಿ ಸ್ಮಾಲ್ ಸೈಜ್, ಒಂದು ಶೇಂಗಾದಷ್ಟು ಕಾಳು ಅಥವಾ ಪುಟಾಣಿ ಕಾಳಿನಷ್ಟು ಒಂದು ಬಲ್ಬ್ ಇರ್ತದೆ. ಅದನ್ನು ನೀಲಾಂಜನ ಒಳಗೆ ಅಟ್ಯಾಚ್ ಮಾಡಿಟ್ಟಿರ್ತಾರೆ ಅವ್ರು, ಎಲೆಕ್ಟ್ರಿಕ್ಕದು. ಅದನ್ನು ಪಿನ್ ಹಚ್ಚಿಬಿಟ್ರೆ ಅದು ತಾನ ಇಡೀ ದಿವಸ ಅದ್ರ ಮುಂದಿರ್ತದೆ. ಅಂದ್ರೆ ಅಡ್ವಾನ್ಸ್. ಕೆಲವು ಜನ ಅದು ಹಚ್ತಾರೆ, ಇದನ್ನೂ ಹಚ್ತಾರೆ ಎಣ್ಣೆ ಹಾಕಿ. ಅದಕ್ಕೆ ನೀವು ಹೆಚ್ಚಾಗಿ ಎಣ್ಣೆ ದೀಪನೇ ಹಚ್ಚಿರಿ. ಅವೆಲ್ಲ ಹಿಂಗೆ ಸೈಡ್ಗೆ ಇಡ್ಲಿಕ್ಕೆ ಅಂತ ಬೇಕಂದ್ರೆ ಹಚ್ಕೊಳ್ಬೋದು ಎಲೆಕ್ಟ್ರಿಕ್ಕದು. ಮಂದಿ ಏನಾಗ್ತದೆ, ನೀಲಾಂಜನ ತಿಕ್ಕಬೇಕಲ್ಲ, ತೊಳಿಬೇಕಲ್ಲ, ಬತ್ತಿ ಮಾಡಬೇಕಲ್ಲ, ಎಣ್ಣೆ ಆಗ್ತದೆ, ದೇವ್ರ ಮುಂದೆ ಬಿದ್ದರೆ ಜಿಗಟಾಗ್ತದೆ ಅನ್ನೋ ದೃಷ್ಟಿಯಿಂದ ಇಂಥವೆಲ್ಲ ಅಡ್ವಾನ್ಸಾಗಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅದೇನಾಗ್ಬಿಡ್ತದೆ, ಅವು ಬಲ್ಬ್ಗೆ ಹಚ್ಚಿದ್ರೆ ಅದು ಇದು ಇಲ್ಲ, ಅಂದರೆ ಪೂಜಾಕ್ಕೆ ಶೋಭಾ ಬರೋದಿಲ್ಲ, ಅದಕ್ಕೆ ಚೆನ್ನಾಗಿರೋದಿಲ್ಲ, ಲಕ್ಷಣ ಅನಿಸೋದಿಲ್ಲ ಅದು. ಈಗ ನೋಡ್ರಿ, ಇದು ಫುಲ್ಲು ಡಿಸೈನ್ ಮುಗಿಲಿಕ್ಕೆ ಬಂತು. ನಾನು ನಿಮಗೆ ತೋರಿಸ್ಬೇಕಂತ ಹಿಂಗೆ ಸ್ಲೋ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ನಾನು ಫಾಸ್ಟಾಗೆ ಮಾಡ್ಕೋತೀನಿ. ಈಗ ನೋಡ್ರಿ, ಹೌದಾ? ಈಗ ಇದಕ್ಕೆ ಮತ್ತೆ ಇನ್ನೂ ಡೆಕೋರೇಷನ್ ಮಾಡೋಣ ಅಂತ ಬೇಕಿದ್ರೆ. ಸ್ವಲ್ಪ ಬ್ಲ್ಯಾಕು ತಳಗೆ ಹೋಗ್ತದೆ, ಅದು ಇಂದಾಗ ನೀವು ಜಾಡ್ಸ್ಕೊಂಡ್ರು ಬರ್ತದೆ. ಇವೆಲ್ಲ ಹಿಂದಿನ ದಿವಸ, ನಾಳೆ ಗಣಪ ಬರ್ತಾನಂದ್ರೆ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇವನ್ನ. ಆಮೇಲೆ ಮಾಡಿ ಒಂದೆಲ್ಲರ ಜಾಕಿಗೆ ಯಾರು ಮುಟ್ಲಿಲ್ಲ ಅಂತ ಜಾಗದಾಗ ಇಟ್ಕೋಬೇಕು. ಅಂದ್ರೆ ಏನಾಗ್ತದೆ, ಇದೆಲ್ಲ ಮತ್ತು ಅಳ್ಕೋದಿಲ್ಲ. ಇಲ್ಲ ಯಾರೋ ಹುಡುಗರು ಅಲ್ಲಿ ಕಿಚನ್ನಾಗ ಇಟ್ಟೆ, ಯಾವ್ದಾರ ಟೇಬಲ್ ಮೇಲೆ ಇಟ್ಟೆ ಅಂದರೆ ಏನಾರು ಅದ್ರ ಮೇಲೆ ಸಾಮಾನು ಇಟ್ಬಿಟ್ರೆ ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದೆ ಮತ್ತು. ಹೌದಾ? ನೋಡ್ರಿ, ಈಗ ಇದ್ರೊಳಗೂ ಮತ್ತೆ ಡಿಸೈನ್ ಮಾಡೋಣ ಅಂತ. ನನಗೇನಾಗ್ತದೆ, ಇಲ್ಲಿ ಕೈಯಾಗಿ ಹಿಡ್ಕೊಂಡು ನಿಮಗೆ ತೋರಿಸ್ಬೇಕಾಗ್ತದೆ. ಅದಕ್ಕೆ ನನಗೆ ಯಾಕೋ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ಲಿರ್ತದೆ ಅದು. ಆದರೆ ನಿಮಗೆ ಗೊತ್ತಾಗಬೇಕು ಅಂತ ನಾನು ಕೈಯಾಗಿ ಹಿಡ್ಕೊಂಡು ಮಾಡ್ಲಿಕ್ಕತ್ತೀನಿ. ನಂಗೆ ತಳಗೆ ಇಟ್ಕೊಂಡು ಮಾಡಿದ್ರೆ ಭಾಳ ಚಂದ ಆಗ್ತದೆ, ಸ್ವಲ್ಪ ಕೈ ಬ್ಯಾಲೆನ್ಸ್ ಬರ್ತದಂತೇಳಿ. ಆದರೆ ನಿಮಗೂ ಕಾಣಿಸ್ಬೇಕಲ್ಲ, ಅದಕ್ಕೆ ನಾನು ಹಿಂಗೆ ತೋರಿಸ್ಲಿಕ್ಕತ್ತೀನಿ. ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡಬೇಕು ನಡುವೆ, ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಅದು ಡಿಸೈನ್ ಆಗಿದ್ದು ಗೊತ್ತಾಗೋದಿಲ್ಲ. ಕಡ್ಡಿಗೂ ಒಂದು ಸ್ವಲ್ಪ ಕಾರ್ಬನ್ ಹತ್ತಿರ್ತದೆ, ಅದನ್ನು ಕ್ಲೀನ್ ಮಾಡ್ಕೋತಿರ್ಬೇಕು. ಹೆಂಗೆ ಡಿಸೈನ್ ಬರ್ತದೆ ಗೊತ್ತಾಗೋದಿಲ್ಲ. ಅಂದರೆ ಇದು ನೋಡ್ರಿ, ಬರೋಂಗಿಲ್ಲ ಅಂತ ಮಾಡೋದು ಬಿಡಬೇಡ್ರಿ. ನಿಮಗೆ ಹೆಂಗೆ ಬರ್ತದೆ ಹಂಗೆ ಮಾಡಿರಿ ಸ್ಟಾರ್ಟಿಂಗು. ಆಮೇಲೆ ಹಿಂಗೆ ಮಾಡ್ಕೋತ ಕೆಲವೊಂದು ದಿವಸ ಮಾಡಿಬಿಟ್ರೆ ನೀವು, ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಆಮೇಲೆ ಚೆಂದಾಗಿ ಡಿಸೈನ್ ಬಂದೇ ಬರ್ತದೆ ತಾನೆ. ಇಲ್ಲಾಂದ್ರೆ ಒಟ್ಟೆ ಬರೋದೇ ಇಲ್ಲ, ನನಗೆ ಎದಕ್ಕೆ ಮಾಡಬೇಕು ಅಂತಂದ್ರೆ ಏನೂ ಬರೋದಿಲ್ಲ ಅದು. ಅದಕ್ಕೆ ಮಾಡ್ಕೋತ ಹೋಗ್ರಿ. ಕೆಟ್ಟರೆ ಕೆಟ್ಟು ಸ್ವಲ್ಪ ದಿವಸ ಹಂಗೆ ಪ್ರಾಕ್ಟೀಸ್ ಆಗೋ ತನಕ ಹಂಗೆ ಒಂದು ಸ್ವಲ್ಪ ಏನಾರೋ ಆಗ್ತದೆ, ಆಮೇಲೆ ಮತ್ತೆ ಕರೆಕ್ಟಾಗಿ ಹೋಗ್ತದೆ. ಪೂರ್ಣ ನೋಡಿಕೊಡ್ರಿ, ಬೋರ್ ಆಗಬೇಡ್ರಿ. ಮತ್ತು ಇದನ್ನು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಅಥವಾ ಆಫ್ ಮಾಡಬೇಡ್ರಿ, ಫುಲ್ಲು ನೋಡಿರಿ. ಯಾಕಂದರೆ ಇವೆಲ್ಲ ಈಗಿನ ಜನ್ರೇಷನ್ನವರು ಮಾಡೋದಿಲ್ಲ ಇವೆಲ್ಲ.
ಇವೆಲ್ಲ ನಾವು ಯಾವಾಗ 68 70 1970 ಒಳಗೆ ಅದು 1965 62 ಆ ಟೈಮ್ನಾಗ ಇವೆಲ್ಲ ಹಿಂಗೆ ಮಾಡ್ತಿದ್ರು. ಈಗ ನೋಡ್ರಿ ಹಿಂಗದ. ಇದಕ್ಕೆ ಇದನ್ನ ಇನ್ನೂ ಸ್ವಲ್ಪ ನೀವು ಡೆಕೋರೇಷನ್ ಮಾಡಬೇಕು ಅಂತ ಅನ್ಸಿದ್ರೆ ಇಲ್ಲೊಂದು ಏನೋ ಒಂದು ಅದು ಏನಿದಲ್ಲ ಪಿಕಾಕ್ ಅದಲ್ಲ ಅದೊಂದು ಇಮೇಜ್ ಕೊಡ್ರಿ. ಅದಕ್ಕೊಂದು ಏನದಂದ್ರೆ ಅದೊಂದು ಕಮಲದ ಹೂ ಅದ, ಅದನ್ನು ನೋಡ್ಲಿಕ್ಕೆ ಅದು ಅದ್ರ ಹತ್ರ ಬಂದದ, ಹಂಗೆ ಕಾಣಿಸ್ಬೇಕದ ನಿಮ್ಗೆ. ನೋಡ್ರಿ ಕಮಲದ ಹೂ ಅದು. ಇಲ್ಲಿ 2 ಎಲೆ, ಕಮಲಕ್ಕೆ 2 ಎಲೆ ಮಾಡಬೇಕು. ಅಥವಾ ನೀವು ಒಂದು ಹಿಂಗೆ ಕಡ್ಡಿ ಮಾಡಿದ್ರೂ ಬರ್ತದೆ, ಹಿಂಗೆ ಎಳೆದು ಹಿಂಗೆ ಕಮಲದ ಹೂವಿಗೆ. ಹೌದಾ? ನೀವು ಇದೊಂದು ಅಲ್ಲ, ಬೇಕಂದ್ರೆ ರಂಗೋಲಿ ಇರ್ತದೆ ನೋಡ್ರಿ, ಬೇರೆ ಬೇರೆ ಟೈಪ್ ರಂಗೋಲಿ, ಅದನ್ನೂ ಹಾಕ್ಬೋದು ಇದ್ರೊಳಗೆ. ನೀವು ಹಿಂಗೆ ಫ್ರೀ ಹ್ಯಾಂಡ್ ಬರಲಿಲ್ಲ ಅಂದ್ರೆ ರಂಗೋಲಿ ಹಾಕ್ರಿ. ನೀವು ರಂಗೋಲಿ ಡಿಸೈನ್ ಗೊತ್ತದಲ್ಲ ನಿಮಗೆ, ಹಂಗೆ ಇದು ನೋಡ್ರಿ. ಹೌದಾ? ಕಾಣಿಸ್ತದಲ್ಲ ನೋಡ್ರಿ. ಇದು ಬೆಳ್ಳಿ ತಟ್ನಾಗ ಮಾಡಿರಿ, ಇಲ್ಲಾಂದ್ರೆ ಬಂಗಾರದ ತಟ್ನಾಗ ಮಾಡಿರಿ. ನಿಮ್ದೊಂದು ಹೆಂಗೆ ಕೆಪಾಸಿಟಿ ಇದೆ ಹಂಗೆ ಸ್ಟೀಲಿನ ತಾಟ್ನಾಗೂ ಮಾಡ್ಬೋದು. ಈಗ ಅವು ಹಿಂಡಾಲಿಮ್ ಟೈಪು ಅಂದ್ರೆ ಬೆಳ್ಳಿ ಟೈಪು ಇದನ್ನು ಬರ್ತಾವೆ ಪ್ಲೇಟು. ಅವು ಪ್ಲೇಟ್ ಅದ್ರೊಳಗೆ ಎಲ್ಲ ಹಿಂಗೆ ಕೊರ್ದಂಗೆ ಇರ್ತದೆ, ಎಂಬಾಸ್ ಟೈಪ್ ಮಾಡಿ. ಅದೇನು ಉಪಯೋಗಿಲ್ಲ, ಅದು ಅಸಹ್ಯ ಕಾಣಿಸ್ತದೆ. ಅಲಿಮನಿ ಡಬ್ಬಿ ಒಳಗಿನ ಏನೋ ಮಾಡ್ದಂಗೆ ಅನ್ನಿಸ್ತದೆ. ಇದು ನೋಡ್ರಿ, ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೋತೀನಿ. ಇದು ಡಿಸೈನ್ ತಯಾರಾತೀಗ. ಈಗ ಇದನ್ನು ಹೆಂಗೆ ಮಾಡಬೇಕು ಅಂತ ನಾನು ನಿಮ್ಗೆ ಮತ್ತೆ ತಿಳಿಸ್ಕೊಡ್ತೀನಿ. ಈಗ ಇದ್ರ ಮುಂದೆ ಏನು ಮಾಡಬೇಕು ಹೇಳ್ತೇನೆ ನೋಡ್ರಿ. ಹಿಂಗೆ ಸುತ್ತಲೂ ಒಂದಿಷ್ಟು ಹೂವಿನ ಪಕ್ಕಳಿ ಇಟ್ಕೊಳ್ರಿ. ಇವನ್ ಪಕ್ಕಳಿ ಹಿಂಗೆ ಹಾಕೋತ, ಅಂದರೆ ದೇವರು ಇಲ್ಲೇ ಗಣಪನ ಕುಡಿಸಿರ್ತಾರಲ್ಲ, ಆ ಗಣಪನ ಕುಡಿಸಿದಾಗ ಇದನ್ನು ಮೊದಲೇ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು. ಹಿಂಗೆ ಅವ್ನು ಬರೀ ಆರತಿ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ಅವ್ನ ಮುಂದೆ ಹಿಂಗೆ ಇಟ್ಟಿರಬೇಕು. ಯಾವಾಗ ಆರತಿ ಹಾಡು ಹೇಳ್ತಿರಲ್ಲ ಅವಾಗ ಅದನ್ನು ಎತ್ತಲಿಕ್ಕೆ ಬರ್ತದೆ. ಹಿಂಗೆ ನೀವು ಬೇಕಂದ್ರೆ ಬೇರೆ ಹೂವಿನ ಪಕ್ಕಳಿನೂ ಹಾಕ್ಕೋಬೋದು. ಹಿಂಗೆ ಯಾರಾದರೂ ಗುರುಗಳು ಬರ್ತಾರೆ ನೋಡ್ರಿ, ಮನೆಗೆ ಪಾದ ಪೂಜೆ ಅದು ಇರ್ತದೆ, ಅವಾಗ ಕೂಡ ನಾವು ಹಿಂಗೆ ಮಾಡ್ಕೋಬೋದು. ಬರ್ಡೇಕ್ಕೂ ಮಾಡ್ಬೋದು, ಅಥವಾ ಮತ್ತೇನಾದರೂ ಸತ್ಯನಾರಾಯಣ ಪೂಜೆ ಇರ್ತದೆ, ಅಥವಾ ಹೋಮ ಹವನ ಮಾಡಿರ್ತೀರಿ, ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾವೆ, ಅಥವಾ ಏನಾದ್ರು ಆ್ಯನಿವರ್ಸರಿ ಮಾಡ್ತೀರಿ, ಬರ್ಡೇ ಮಾಡ್ತೀರಿ, ಇಂಥವಕ್ಕೆಲ್ಲ ನೀವು ಇದನ್ನು ಆರತಿ ತಟ್ಟಿ ತಯಾರು ಮಾಡ್ಕೋಬೋದು. ಇನ್ನೂ ದೊಡ್ಡ ದೊಡ್ಡ ಪ್ಲೇಟ್ನೊಳಗೂ ಮಾಡ್ಬೋದು ನೀವು. ಹಿಂಗೆ ಮಾಡಿರಿ.
ಈಗ ದೇವ್ರಿಗೆ ಆರತಿ ಹೆಂಗೆ ಮಾಡಬೇಕು, ಈಗ ಇದ್ರೊಳಗೆ 2 ನೀಲಾಂಜನ ಇಟ್ಕೊಡ್ರಿ ಹಿಂಗೆ. ಹೌದಾ, ಕಾಣ್ತದ ನೋಡಿರಿ ಎಷ್ಟು ಚಂದ ಕಾಣಿಸ್ತದ. 2 ನೀಲಾಂಜನ ಇಟ್ಕೊಂಡು ಈಗ ನಾನು ನೋಡಿರಿ ಎಷ್ಟು ಚಲೋ ಕಾಣಿಸ್ತದೆ ನೋಡ್ರಿ. ಅದು ಗಣಪನ ಆರತಿ ಎಲ್ಲ ಹೇಳ್ಬೋದು, ಅಥವಾ ವಿಡಿಯೋನೂ ಮಾಡ್ಬೋದು. ನೀವು ಇದನ್ನೆಲ್ಲ ಮಾಡಿ ಆರತಿ ವಿಡಿಯೋ ಮಾಡಿರಿ. ನೋಡಿರಿ ಇಷ್ಟು ಮಾಡಿರಿ. ಇದರಿಂದ ನಿಮಗೂ ಆನಂದ. ಯಾರು ನಿಮ್ಮ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಇದೇನೋ ಬೇರೆ ಟೈಪ್ ಮಾಡಿದಾರಲ್ಲ ಅಂತ ಅವ್ರಿಗೂ ಖುಷಿ, ಅವರು ತಿಳ್ಕೊತಾರೆ ಇಲ್ಲಿದ್ದನ್ನ. ಆಮೇಲೆ ಮತ್ತೆ ಇದನ್ನು ಆರತಿ ಮಾಡಿ ಹಿಂಗೆ ಗಣಪಗೆ ಹಿಂಗೆ ಆರತಿ ಮಾಡಿ, ಇಲ್ಲಿ ನೋಡ್ರಿ ಎಲ್ಲ ಆರತಿ ಮುಗಿದ ತಕ್ಷಣ ಮತ್ತೆ ಇದು ಸೆಂಟ್ರ್ನಾಗ ಹಿಂಗೆ ಇಟ್ಬಿಡ್ರಿ. ಹಿಂಗೆ ಇಟ್ಬಿಟ್ರೆ ಎಕ್ದಮ್ ಚಂದ ಕಾಣಿಸ್ತದೆ ಅದು. ಅದಕ್ಕೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಆಮೇಲೆ ನೆಕ್ಸ್ಟ್ ಟೈಮು ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ ಇದು ಹೆಂಗೆ ಅನ್ನಿಸ್ತು ಅಂತ. ಇನ್ನೂ ಒಂದು ಹೊಸ ಟೈಪದ್ದು ನನ್ನ ಹತ್ರ ಆರತಿ ತಾಟಿಂದ ಐಡಿಯಾ ಇದೆ, ಅದನ್ನು ನಿಮಗೆ ಹೇಳ್ಕೊಡ್ಬೇಕಂತ ಮಾಡಿದ್ದೀನಿ. ಇದ್ರದ್ದು ನನಗೆ ನೀವು ರಿಸಲ್ಟ್ ಏನಂಬೋದು ನನಗೆ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೇನಂತ. ಅಂದರೆ ಹಬ್ಬದಗೋಸ್ಕರ, ಗಣಪನ ಹಬ್ಬದಗೋಸ್ಕರ ನೀವು ಎಲ್ಲ ನಿಮಗೆ ಎಲ್ಲ ಚೆನ್ನಾಗಿ ಆಶೀರ್ವಾದ ಕೊಡಲಿ ಗಣಪತಿ ಅಂತ ಬೇಡ್ಕೋತೀನಿ. ನೀವು ಒಳ್ಳೆ ಹೀಗೆ ಆರತಿ ತಟ್ಟಿ ಅದು ಮಾಡಿ ಅವನಿಗೆ ಖುಷಿಯಾಗಿಡ್ರಿ. ಅವನು ಬಂದಾಗ ನಿಮ್ಮ ಮನೆಗೆ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಹೋಗಲಿ ಅಂತ ನನಗೆ ಅಪೇಕ್ಷೆ. ಅದಕ್ಕೋಸ್ಕರ ನೀವು ಏನು ಮಾಡಿರಿ, ಇದು ಆರತಿ ತಟ್ಟಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ. ಆಮೇಲೆ ಇದೆಲ್ಲ ಮಾಡಿದ್ದು ನಾನು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಅಂದರೆ ಅವ್ರಿಗೂ ಒಳ್ಳೆಯದಾಗಲಿ, ಅವರು ಹೀಗೆ ಆರತಿದು ಡೆಕೋರೇಷನ್ ಮಾಡಿ ಗಣಪತಿಗೆ ಆರತಿ ಮಾಡಲಿ ಅಂತ ಅಪೇಕ್ಷೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಅಂತ ಆಸೆ ನನಗೆ. ಅದಕ್ಕೆ ನೀವು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.